ತಮಿಳುನಾಡಲ್ಲಿ ಸರ್ಕಾರ ರಚನೆ ಮಹಾ ಕಸರತ್ತು ನಡೆದಿದ್ದು ಟಿವಿಕೆ ಡಿಎಂಕೆ ಎಐಎಡಿಎಂಕೆ ನಡುವೆ ಪೈಪೋಟಿ ಜೋರಾಗಿ ಕಂಡು ಬರ್ತಾ ಇದೆ. ಸರ್ಕಾರ ರಚನೆ ಮಾಡಲಿಕ್ಕೆ ನಟ ವಿಜಯ್ಗೆ ಬಹುಮತದ ಕೊರತೆ ಎದುರಾಗಿದೆ. ತಮಿಳುನಾಡಲ್ಲಿ ಸರ್ಕಾರ ರಚನೆ ಮಹಾ ಕಸರತ್ತು ನಡೀತಾ ಇದೆ. ಟಿಎಂಕೆ ಡಿಎಂಕೆ ಟಿವಿಕೆ ಮತ್ತು ಡಿಎಂಕೆ ಈ ಸಂದರ್ಭದಲ್ಲಿ ಒಂದು ಕಡೆ ಸರ್ಕಾರ ರಚನೆಯ ಒಂದು ವಿಚಾರವಾಗಿ ಅವರ ಒಂದು ಸ್ಟ್ರಾಟಜಿ ಏನು ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದ್ದು, ಡಿಎಂಕೆ ಮತ್ತು ಎಐಎಡಿಎಂಕೆ ಅಧಿಕಾರಕ್ಕೋಸ್ಕರ ಒಂದಾಗುತ್ತವ, ಬಹುಮತ ಸಾಬೀತುಪಡಿಸ್ತಾ ಇದ್ರೆ ರಾಷ್ಟ್ರಪತಿ ಆಳ್ವಿಕೆ ಫಿಕ್ಸ್. ಅತಂತ್ರ ವಿಧಾನಸಭೆ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಆಡಳಿತ ಫಿಕ್ಸ್ ಆಗುತ್ತಾ? ತಮಿಳುನಾಡು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ತೀವ್ರ ಚರ್ಚೆ ಇದು. ಸಾಂವಿಧಾನಿಕ ಬಿಕ್ಕಟ್ಟು ತಲೆದೋರಿದ್ರೆ ರಾಜ್ಯಪಾಲರ ಅಧಿಕಾರ ಫಿಕ್ಸ್ ಆಗುತ್ತಾ? ಯಾಕಂದ್ರೆ ತಮಿಳುನಾಡಲ್ಲಿ ಸರ್ಕಾರ ರಚನೆ ಮಹಾ ಕಸರತ್ತು ನಡೀತಾ ಇರುವಂತಹ ಸಂದರ್ಭದಲ್ಲಿ ಟಿವಿಕೆ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಪೈಪೋಟಿ ಶುರುವಾಗಿದ್ದು, ಸರ್ಕಾರ ರಚನೆ ಮಾಡಲಿಕ್ಕೆ ನಟ ವಿಜಯ್ ಕಸರತ್ತು ನಡೆಸ್ತಾ ಇದ್ದಾರೆ. ಆದರೆ ಈ ಎಲ್ಲ ಬೆಳವಣಿಗೆ ನಡುವೆ ಅಧಿಕಾರಕ್ಕೋಸ್ಕರ ಮಹಾಬದ್ಧ ವೈರಿಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗ್ತಾವ. ಮತ್ತೊಂದು ಕಡೆ ಬಹುಮತ ಸಾಬೀತುಪಡಿಸಲಿಕ್ಕೆ ಯಾವ ಪಕ್ಷಕ್ಕೂ ಸಾಧ್ಯವಾಗದೇ ಇದ್ರೆ ರಾಷ್ಟ್ರಪತಿಯ ಆಳ್ವಿಕೆ ಫಿಕ್ಸ್ ಆಗುತ್ತಾ? ರಾಷ್ಟ್ರಪತಿ ಆಡಳಿತ ಫಿಕ್ಸ್ ಆಯಿತು ಅಂತಂದ್ರೆ, ಅತಂತ್ರ ವಿಧಾನಸಭೆ ಎದುರಾಯಿತು ಅಂತಂದ್ರೆ, ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಫಿಕ್ಸ್ ಆದಾಗ ರಾಜ್ಯಪಾಲರು ಆ ಸಂದರ್ಭ ತಾವು ಅಧಿಕಾರವನ್ನು ನಡೆಸುವಂಥ ಒಂದು ನಿಟ್ಟಲ್ಲಿ ಮುಂದಾಗ್ತಾರೆ. ಅಥವಾ ಈ ಸಂದರ್ಭದಲ್ಲಿ ಯಾವುದೇ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಯಾವುದೇ ಪಕ್ಷಕ್ಕೂ ಕೂಡ ಬಹುಮತ ಇಲ್ಲದಂತಹ ಒಂದು ಸಂದರ್ಭ ತಲೆದೋರಿದಾಗ ಅಂತಿಮವಾಗಿ ರಾಷ್ಟ್ರಪತಿ ಆಳ್ವಿಕೆ ಸೃಷ್ಟಿಯಾಗುವುದಂತೂ ನಿಜ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಒಂದು ಕಡೆ ಸದ್ಯದ ಒಂದು ಪರಿಸ್ಥಿತಿ ತಮಿಳುನಾಡಲ್ಲಿ ನಾವು ನೋಡ್ತಾ ಹೋದ್ರೆ ಅತಂತ್ರ ವಿಧಾನಸಭೆ ಒಂದು ಪರಿಸ್ಥಿತಿ ಎದುರಾಗ್ಬಿಡುತ್ತಾ? ಯಾಕಂದ್ರೆ ಯಾವುದೇ ಪಕ್ಷಕ್ಕೂ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತ ಫಿಕ್ಸ್ ಆಗ್ಬಿಡುತ್ತಾ? ಇಂಥ ಒಂದು ಚರ್ಚೆ ತೀವ್ರತೆಯನ್ನು ಪಡ್ಕೋತಾ ಇರುವಂಥದ್ದು ಸಾಂವಿಧಾನಿಕ ಬಿಕ್ಕಟ್ಟೇನಾದರೂ ಎದುರಾಗಬಹುದಾ ಅಂತ ಈ ವಿಚಾರದಲ್ಲಿ? ಊಹೆಗೂ ಮೀರಿದ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ ದ್ರಾವಿಡರ ಕೋಟೆಯಲ್ಲಿ. ಇದನ್ನು ನೋಡ್ತಾ ಇದ್ರೆ ಪುದುಚೇರಿಯಲ್ಲಿ 2016ರಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ರಾಷ್ಟ್ರಪತಿ ಆಡಳಿತಕ್ಕೂ ಕೂಡ ಪುದುಚೇರಿ ಸಾಕ್ಷಿಯಾಗಿತ್ತು. ಸೊ ಈಗ ತಮಿಳುನಾಡಿನಲ್ಲೂ ಕೂಡ ಅದೇ ಆಗ್ತಾ ಇರುವಂತಹದ್ದು. ಗೆದ್ದು ಸೋಲುವ ಭೀತಿ ಎದುರಾಗಿದೆ ವಿಜಯ್ ಅವರಿಗೆ. ಒಂದರ್ಥದ ಗೆಲುವು ಅವರಲ್ಲಿದೆ, ಆದರೂ ಕೂಡ ಸಾಂವಿಧಾನಿಕವಾಗಿ ಗೆಲ್ಲೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾಗಿಯೂ ಕೂಡ ಅವರಿಗೆ ಅಡೆತಡೆ ಉಂಟಾಗ್ತಾ ಇರತಕ್ಕಂತಹದ್ದು. ಇನ್ನೂ ಮುಂದುವರೆದು ಹೇಳೋದಾದರೆ ಡೆಫಿನೆಟ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಯಾರು ವಿಜಯ್ರವರ ಸ್ಪರ್ಧೆಯನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟರೋ ಅವರೇ ವಿಜಯ್ ಅವರು ಅಧಿಕಾರಕ್ಕೆ ಬರಬಾರ್ದು ಅನ್ನೋ ತರಹದ ಎಲ್ಲ ತರಹದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದು ತರಹದ ಸುದ್ದಿಯೂ ಕೂಡ ದ್ರಾವಿಡರ ಕೋಟೆಯಲ್ಲಿ ಹರಿದಾಡ್ತಾ ಇರತಕ್ಕಂತಹದ್ದು. 107 ಸ್ಥಾನ ಇರತಕ್ಕಂತಹ ವಿಜಯ್ ಅವರಿಗೆ ಸಾಂವಿಧಾನಿಕವಾಗಿ ಸರ್ಕಾರ ರಚನೆ ಮಾಡೋದಕ್ಕಾಗುತ್ತಾ ಅಂತ ಕೇಳಿದ್ರೆ ಆಗೋದಿಲ್ಲ. ಅವರಿಗೊಂದಷ್ಟು ಎಡಪಂಥೀಯ ಪೊಲಿಟಿಕಲ್ ಪಾರ್ಟಿಯ ಸ್ಥಾನಗಳು ಬೇಕಾಗಿ ಬರುತ್ತೆ. ಕಾಂಗ್ರೆಸ್ 5 ಸ್ಥಾನ ಕೊಟ್ಟರೂ ಕೂಡ ಸರ್ಕಾರ ರಚನೆ ಮಾಡಬಹುದಾದಂತಹ ಅಷ್ಟು ಸ್ಥಾನಗಳು ಗಿಟ್ಟಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳ ಸ್ಥಾನಗಳನ್ನು ಕೂಡ ಕಸಿಯುವಂತಹ ಪ್ರಯತ್ನಗಳಾಗಬೇಕು. ಆದರೆ ಇವೆಲ್ಲವೂ ಸಾಧ್ಯನಾ? ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೂ ಒಟ್ಟಾಗಿ ಸರ್ಕಾರ ರಚನೆ ಮಾಡುತ್ತಾ? ಸರಿ, ಈ ತರಹದ ಅರ್ಥದಲ್ಲಿ ಸರ್ಕಾರ ರಚನೆ ಆಗಿದ್ದೇ ಆದಲ್ಲಿ ಎಲ್ಲೋ ಒಂದು ಕಡೆ ಸಾಮೂಹಿಕ ರಾಜೀನಾಮೆ ಕೊಡ್ತೀನಿ ಎನ್ನುವಂತಹ ಥ್ರೆಟ್ ಏನಿದೆ ವಿಜಯ್ ಅವರದು, ಆ ಸಾಮೂಹಿಕ ರಾಜೀನಾಮೆ ಕೊಟ್ಟರೂ ಕೂಡ ಅಲ್ಲಿ ಅತಂತ್ರ ಸ್ಥಿತಿಯೇ ನಿರ್ಮಾಣ ಆಗುತ್ತೆ. ಕಾರಣ ಏನು ಅಂತ ಕೇಳಿದ್ರೆ, ಸರ್ಕಾರ ರಚನೆ ಆಗಬೇಕಾದಂತಹ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಅಪೋಸಿಷನ್ ಪಾರ್ಟಿ ಬೇಕಾಗುತ್ತೆ, ವಿರೋಧ ಪಕ್ಷವೇ ಇಲ್ಲದಿದ್ದರೆ ಸ್ವತಂತ್ರ ಸರ್ಕಾರ ರಚನೆ ಆಗುತ್ತಾ? ಈ ತರಹದ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತಹದ್ದು ವಸಂತ್. ಅದ್ರ ಜೊತೆಗೆ ಒಂದು ಕಡೆ ಡಿಎಂಕೆ ಮತ್ತು ಎಐಎಡಿಎಂಕೆ ನಾವು ಇತಿಹಾಸ ನೋಡ್ತಾ ಹೋದ್ರೆ ಸುಮಾರು 6 ದಶಕಗಳಿಂದಲೂ ಕೂಡ ಬದ್ಧ ವೈರಿಗಳಾಗೆ ಅಧಿಕಾರದ ಗದ್ದುಗೆ ನೇರ್ಕೊಂಡು ಬಂದಂಥವು, ಅಥವಾ ಒಂದು ಅಧಿಕಾರದಲ್ಲಿದ್ದರೆ ಮತ್ತೊಂದು ವಿಪಕ್ಷ ಸ್ಥಾನದಲ್ಲಿ ಕೂತಿದ್ದು ಬದ್ಧ ವೈರಿಗಳಾದಂಥವ್ರು ಈಗ ಅಧಿಕಾರದ ವಿಚಾರದಲ್ಲಿ ಇಬ್ಬರೂ ಕೂಡ ಮೈತ್ರಿ ಮುಖೇನ ಅಧಿಕಾರದ ಗದ್ದುಗೆಯನ್ನು ಏರ್ತಾರೆ ಅನ್ನುವಂಥ ವಿಚಾರಗಳು ಕೂಡ ತೀವ್ರ ಚರ್ಚೆ ಆಗ್ತಾ ಇದೆಯಲ್ಲ ಅಂತ. ನೋಡಿ, ಅಮ್ಮನ ನೆರಳಿಲ್ಲದೆ ಆಧುನಿಕ ಅನಾಥ ಭಾವವನ್ನು ಅನುಭವಿಸ್ತಾ ಇರೋದು ಎಐಎಡಿಎಂಕೆ. ಸೊ ಅಮ್ಮ ಹೋದ ನಂತರ ಇದು ಹೇಳ್ತಾ ಇರೋದು ತಮಿಳುನಾಡಿನ ಒಂದಷ್ಟು ಅಭಿಮಾನಿಗಳೇನು ಅಮ್ಮ ಅಂತ ಕರೀತಾರೋ ಆ ಅಮ್ಮನ ನಿಯೋಗದ ನಂತರ ಎಐಎಡಿಎಂಕೆ ಒಂದು ತರಹದ ಅನಾಥ ಆಯಿತು. ಅದಾದ ನಂತರ ಅದರ ಶಕ್ತಿ ಕ್ಷೀಣಿಸ್ತಾ ಹೋಯಿತು. ಈಗ ಶತ್ರುವನ್ನು ಮಣಿಸುವುದಕ್ಕೆ ಹಳೆಯ ಶತ್ರುವನ್ನು ಲಗ್ನ ಆಗೋದು ತಪ್ಪಲ್ಲ. ಆಪತ್ತಕ್ಕೆ ಪಾವಮಿಲ್ಲ ಅಂತ ಹೇಳಿ ತಮಿಳಲ್ಲಿ ಒಂದು ಮಾತಿದೆ. ಸೊ ಆಪತ್ತು ಕಾಲಘಟ್ಟದಲ್ಲಿ ಏನು ಬೇಕಾದರೂ ಸಂಭವಿಸಿತು.
ನೋಡಿ, ರಾಜಕಾರಣ ಅಂದರೆ ಬುಧವಾರ ಇದ್ದ ಹಾಗೆ ಗುರುವಾರ ಇರಬೇಕು ಅಂತೇನೂ ಇಲ್ಲ, ಬದಲಾಗುತ್ತೆ. ಸೊ ವಿಜಯರನ್ನು ಮಣಿಸೋದಕ್ಕೆ ಯಾವ ಹಂತದವರೆಗೂ ಕೂಡ DMK ಹೋಗೋದಕ್ಕೆ ಸಿದ್ಧತೆ ಇದೆ. ಆದರೆ ಇಂಟೆಲೆಕ್ಚುವಲ್ ತಮಿಳುನಾಡಿನ ಒಂದಷ್ಟು ಬುದ್ಧಿಜೀವಿಗಳು ವಿಜಯ್ ಅವರಿಗೂ ಕೂಡ ಬಲವಾದಂತಹ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಸಾಂವಿಧಾನಿಕವಾದ ಒಂದಷ್ಟು ಶಕ್ತಿಯನ್ನು ಪ್ರಯೋಗ ಮಾಡೋದಕ್ಕೂ ಕೂಡ ವಿಜಯ್ ಅವರಿಗೆ ಅವಕಾಶಗಳು ಇರ್ತವೆ. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಾಹಿಲ್. ಇದು ಒಂದು ಕಡೆ ತಮಿಳುನಾಡಲ್ಲಿ ಪ್ರಸ್ತುತ ನಾವು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ಒಂದು ಕಡೆ TVKಗೆ ಅಧಿಕಾರದ ಗದ್ದುಗೆನೇ ಇರಬೇಕು ಅಂತಂದರೆ ಬಹುಮತವನ್ನು ಸಾಬೀತುಪಡಿಸುವಂಥ ಒಂದು ಕಸರತ್ತು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಮ್ಯಾಜಿಕ್ ರೀಚ್ ಮಾಡಲಿಕ್ಕೆ ಅಥವಾ ಮ್ಯಾಜಿಕ್ ಸಂಖ್ಯೆಯನ್ನು ತಲುಪೋದಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ಎದುರಾಗಿರುವಂಥ ಸಂದರ್ಭದಲ್ಲಿ ಅತಂತ್ರ ವಿಧಾನಸಭೆ ಏನಾದರೂ ಎದುರಾಗ್ಬಿಡುತ್ತಾ, ಸಾಂವಿಧಾನಿಕ ಬಿಕ್ಕಟ್ಟೇನಾದರೂ ತಲೆದೋರುತ್ತಾ, ಅತಂತ್ರ ವಿಧಾನಸಭೆ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಈ ಸಂದರ್ಭದಲ್ಲಿ ಶಿಫಾರಸು ಮಾಡಲಾಗುತ್ತಾ? ತಮಿಳುನಾಡು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಯಾವ ಪಕ್ಷಕ್ಕೂ ಸಾಧ್ಯವಾಗದೇ ಇದ್ದಾಗ, TVKಗೂ ಸಾಧ್ಯವಾಗದೆ, ಇತರೆ ಪಕ್ಷಗಳಿಗೂ ಸಾಧ್ಯವಾಗದೇ ಇದ್ದಾಗ ಅನಿವಾರ್ಯವಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡ್ತಾರೆ ರಾಜ್ಯಪಾಲರು. ಅಂಥ ಒಂದು ಪರಿಸ್ಥಿತಿ ಏನಾದರೂ ಸಾಂವಿಧಾನಿಕ ಬಿಕ್ಕಟ್ಟು ತಲೆದೋರುತ್ತಾ ಅನ್ನುವಂಥದ್ದು ಕಾಡ್ತಾ ಇರುವಂಥ ಪ್ರಶ್ನೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂಥ TVK 107 ಸ್ಥಾನಗಳನ್ನು ಪಡ್ಕೊಂಡ್ರೂ ಕೂಡ ಮ್ಯಾಜಿಕ್ ನಂಬರನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು, ಇತರೆ ಎಡಪಕ್ಷಗಳು ಸಪೋರ್ಟ್ ಮಾಡಿದ್ರು ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ. ಇನ್ನು ಸರ್ಕಾರ ರಚನೆ ಮಾಡಲಿಕ್ಕೆ ವಿಜಯ್ ದಳಪತಿ ಹರಸಾಹಸ ಪಡ್ತಿದ್ದಾರೆ. ಇವತ್ತು ಭೇಟಿಯಾದ್ರೆ ರಾಜ್ಯಪಾಲರನ್ನ 3ನೇ ಬಾರಿ ಭೇಟಿಯಾದಂತಾಗುತ್ತೆ. ಸಂಜೆ 4:30ಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ನಟ ವಿಜಯ್. TVK ಪಕ್ಷದ ಮುಖ್ಯಸ್ಥರು ಸಂಜೆ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಸರ್ಕಾರ ರಚನೆ ಮಾಡಲಿಕ್ಕೆ ವಿಜಯ್ ದಳಪತಿ ಹರಸಾಹಸ ಪಡ್ತಾ ಇದ್ದು, ಇವತ್ತು ಭೇಟಿಯಾದರೆ 3ನೇ ಬಾರಿ ರಾಜ್ಯಪಾಲರನ್ನ ಭೇಟಿಯಾದಂತಾಗುತ್ತೆ. ಸಂಜೆ 4:30ಕ್ಕೆ ಸಮಯ ನಿಗದಿಯಾಗಿದ್ದು ಮತ್ತೆ ರ್ಲೇಕರ್ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಮತ್ತೆ ಸರ್ಕಾರ ರಚನೆಗೆ ತಮ್ಮ ಹಕ್ಕು ಮಂಡನೆಗೆ ಮುಂದಾಗ್ತಾರೆ. ಅಂದರೆ ಸರ್ಕಾರ ರಚನೆ ಮಾಡಲಿಕ್ಕೆ ತಾವು ಈ ಸಂದರ್ಭದಲ್ಲಿ ಅನುವು ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿಜಯ್ ಮುಂದಾಗಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಬಹುಶಃ ಸಂಜೆ 4:30ಕ್ಕೆ ಅವರು ಬಹುಮತ ಸಮೇತ ರಾಜ್ಯಪಾಲರ ಮುಂದೆ ಹಾಜರಾಗ್ತಾರಾ? ಯಾಕೆಂದರೆ ರಾಜ್ಯಪಾಲರು ಕಡ್ಡಿ ಮುರಿದಂತೆ ಹೇಳಿದ್ದಿಷ್ಟೇ, 2 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೆ ವಿಜಯ್ ಮುಂದಾದಂತಹ ಸಂದರ್ಭದಲ್ಲಿ ಬಹುಮತವನ್ನು ತೋರಿಸಿ, ಬಹುಮತದ ಪತ್ರ ತೋರಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ವಿಜಯ್ ಈಗ ಮತ್ತೆ 3ನೇ ಬಾರಿ ಭೇಟಿಯಾದಂಥ ಸಂದರ್ಭದಲ್ಲಿ ನಾನು ವಾಪಸ್ ಬರುವಾಗ ಬಹುಮತವನ್ನು ತೋರಿಸ್ತೇನೆ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗಾಗಿ ಈಗ 3ನೇ ಬಾರಿ ಭೇಟಿಯಾದಾಗ ಬಹುಮತದ ಮೂಲಕವೇ ರಾಜ್ಯಪಾಲರನ್ನ ಭೇಟಿ ಆಗ್ತಾರಾ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಿದೆ.